ಹಲೋ ಫ್ರೆಂಡ್ಸ್, ಕರೆಂಟ್ ಜನ್ರೇಷನಲ್ಲಿ ಫುಲ್ ಸ್ಟ್ಯಾಕ್ ಡೆವಲಪರ್ ಆದರೆ ತುಂಬ ಒಳ್ಳೆಯದು. ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಬೇಕಾದ್ರೆ ಏನಿಲ್ಲ, ಬ್ಯಾಕ್ ಎಂಡ್, ಫ್ರಂಟ್ ಎಂಡ್ ಆ್ಯಂಡ್ ಡೇಟಾಬೇಸ್ಗೆ SQL ಕಲ್ತಿರಬೇಕು. ನಾನಿಲ್ಲಿರೋದು ನಿಮಗಿದು ಹೇಳ್ಕೊಡೋಕ್ಕೆ. ಮೊದಲು ಬ್ಯಾಕ್ ಎಂಡಲ್ಲಿ ಜಾವಾ ಮತ್ತು ಪೈಥಾನನ್ನು ಹೇಳ್ಕೊಡ್ತೀನಿ, ಮತ್ತು ಫ್ರಂಟ್ ಎಂಡಲ್ಲಿ CSS, ಜಾವಾ ಸ್ಕ್ರಿಪ್ಟ್, ದೆನ್ MySQLನ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ನೀವು ಈಗ ಕ್ವಶನ್ ಕೇಳ್ಬೋದು, ಯಾಕೆ ನಾನು ನಿಮ್ಮ ವೀಡಿಯೋಸೇ ನೋಡಬೇಕು ಅಂತ. ಬ್ರೋ, ನಾನು ಇದೆಲ್ಲ ಗೊತ್ತಿದ್ದಿರೋ ತುಂಬ ವೀಡಿಯೋಸ್ ಲೈಕ್ ಇವತ್ತು ಜಾವಾ ನೋಡೋದು, ನಾಳೆ ಪೈಥಾನ್ ನೋಡೋದು ತುಂಬ ನೋಡಿಬಿಟ್ಟಿದ್ದೀನಿ ಬ್ರೋ. ಆ ರಾ ಕಂಟೆಂಟ್ನ ಮತ್ತು ನಾನು ನನ್ನ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿಕೊಂಡು ಈಸಿಯಾಗಿ ಅರ್ಥ ಮಾಡಿಕೊಂಡು ನಾನು ತಲೆಯಲ್ಲಿ ಇಟ್ಕೋಷ್ಟರಲ್ಲಿ ತುಂಬ ಟೈಮ್ ಹಿಡಿತು. ಬಟ್ ಐ ಕ್ಯಾನ್ ಗಿವ್ ಶ್ಯೂರ್ ದಟ್ ನಿಮ್ಗೆ ಅಷ್ಟು ಟೈಮ್ ಹಿಡಿಯಲ್ಲ. ಯಾಕಂದರೆ ನಾನು ಸಿಂಪಲ್ ವರ್ಡ್ಸಲ್ಲಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಂಗೆ ಅಂದರೆ ಲೈಕ್ ಒಂದು ಸ್ಟೋರಿ ಥರ ನಿಮ್ಗೆ ನೆನಪಿದ್ದೋಗ್ಬೇಕು. ಲೈಕ್ ಹೆಂಗೆ ನೀವು ಬಾಹುಬಲಿ, ಕಟ್ಟಪ್ಪ ಇವೆಲ್ಲ 10 ವರ್ಷ ಹಿಂದೆ ನೋಡಿದ್ರು ನೆನಪಿಟ್ಕೊತೀರಾ, ಹಾಗೆ ಇವಾಗ ನಾನೊಂದು ಕಾನ್ಸೆಪ್ಟ್ ವೇರಿಯೇಬಲ್ ಹೇಳಿದ್ದೀನಿ ಅಂದರೆ ಒಂದು 10 ಇಯರ್ಸ್ ಆದಮೇಲೆ ನಾನು ಬಂದು ನಿಮ್ಗೆ ವೇರಿಯೇಬಲ್ಸ್ ಅಂದರೆ ಕಂಟೈನರ್ಸ್ ಅಂತ ಹಂಗೆ ಹೇಳಬೇಕು. ನಾನು ಹೇಳ್ಕೊಟ್ಟು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಿಮಗೆ ಗೊತ್ತಿರೋ ಡಿಬಾಸ್ ಎಲ್ಲ ವರ್ಡ್ಸ್ ಎತ್ಕೊಂಡೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.